ಬ್ಯಾಕ್ ಟು ವಿಲೇಜ್. ಇವತ್ತು ಸ್ವಲ್ಪ ಬೇಗ ಎದ್ದಿಲ್ಲ. ಉಪ್ಪಿಟ್ಟು ಇಸ್ ಸಮಥಿಂಗ್ ಎಮೋಷನಲ್. ಹೊಲ ಉಳಿಸ್ತಾ ಇದೆ. ಬಾಳೆಹಣ್ಣು ಬೆಳೆ ಹೋಗ್ಬೇಕು ಅಂತ ಇದ್ದಿದ್ದು, ಬಟ್ ಊರಬ್ಬ ಇವಾಗ ಮಾಡೋ ತರ ಆಗಿದೆ. ಫುಲ್ ಕರೆಂಟ್ ಇಲ್ಲ, ಎಲ್ಲೋಯ್ತು ನಮ್ಮ ಮನೆ. ಫ್ಯಾನ್ ಎಲ್ಲ ಹೋಗುತ್ತೆ, ಗೊತ್ತಿಲ್ಲ ಅಷ್ಟಕ್ಕೆ ಮೋಸ್ಟ್ಲಿ, ಅದಕ್ಕೆ ಏನು ಆನ್ಸರ್ ಮಾಡ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಂತೆ ಅಂದ್ರೆ ತರಕಾರಿ ಅಂದ್ರೆ ಸಂತೆ. ಹಿಂಗೆ ತಗೊಂಡ್ರು ಹಬ್ಬ ತರ ಆಯ್ತು. ಸಿಂಪಲ್ ಗೈಸ್, ಮುದ್ದೆ ಮಾಡೋದು ವೆರಿ ಈಸಿ. ಐ ಆಮ್ ಔಟ್ ಆಫ್ ದಿಸ್ ಗೇಮ್. ಹಿಟ್ಟು ಜಾಸ್ತಿ ಆಗಿದೆ. ಬರೀ ಏನ್ ಅನ್ನ ತಿನ್ನೋರು ಅಂತ ಏನಿಲ್ಲ, ನಾವು ಮುದ್ದೆ ತಿಂತೀವಿ. ಯಾಕಾದ್ರೂ ಮೆಹಂದಿ ಆರ್ಟಿಸ್ಟ್ ಬೇಕಂದ್ರೆ ನನ್ನನ್ನ ಬುಕ್ ಮಾಡಿ, ನಂಗೆ ಇದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೇ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇದ್ದೀವಿ ಊರಲ್ಲಿ, ಬಿಕಾಸ್ ನಿನ್ನೆ ಬ್ಯಾಂಗ್ಳೂರಿಂದ ಬ್ಯಾಕ್ ಟು ವಿಲೇಜ್. ಯಾಕೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಊರ ಹಬ್ಬ ನಡೀತಾ ಇದೆ. ಸೊ ಹಾಗಾಗಿ ಈ ಸತಿ ಅಂತೂ ನಾನು ಫುಲ್ ಫಸ್ಟ್ ಇಂದ ಲಾಸ್ಟ್ ವರ್ಗು ಹೇಗೆಲ್ಲ ಆಚರಿಸ್ತಾರೆ ಊರಲ್ಲಿ ಹಬ್ಬನ ಅಂತ ನೋಡೋಕೆ ಎಕ್ಸೈಟ್ ಆಗಿದ್ದೀನಿ. ಬಿಕಾಸ್ ಸ್ಟಾರ್ಟಿಂಗ್ ಇಂದ ಕೂಡ, ನಾವು ಚಿಕ್ಕ ವಯಸ್ಸಿದ್ದಾಗಿಂದ ಕೂಡ ಯಾವತ್ತೂ ಅಷ್ಟಾಗಿ ನಾವು ಊರ ಹಬ್ಬನ ನೋಡಿಲ್ಲ, ಮಲ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ಈ ಸತಿ ನೋವೇ ಚಾನ್ಸೇ ಇಲ್ಲ. ನಿದ್ದೆ ಎಲ್ಲ ಆಚೆ, ನಮ್ಮೂರಿಂದ ಆಚೆ ಹಾಕ್ಬಿಟ್ಟು ಬಂದ್ಬಿಟ್ಟಿದೀವಿ. ಈ ಸತಿ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ, ಹಾಗೇನೆ ನಿಮ್ಗೂ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ. ಓಕೆ ಗೈಸ್, ಇವಾಗ ಇನ್ನು ಊರ ಹಬ್ಬ ಇರೋದು ನಾಳೆಗೆ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಲ್ಲ ಮನೆಗೆ ಬಂದು, ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದಿಲ್ಲ, ಲೇಟ್ ಆಗಿ ಎದ್ದಿದ್ದೀನಿ. ರೆಸ್ಟ್ ಇಸ್ ಇಂಪಾರ್ಟೆಂಟ್ ಗೈಸ್. ರೆಸ್ಟ್ ಆದ್ಮೇಲೆ ಬೇರೆ ಎಲ್ಲ ಕೆಲಸ ಮಾಡ್ಕೋಬಹುದು ಅಲ್ವಾ. ಉಪ್ಪಿಟ್ಟು ಇಸ್ ಸಮಥಿಂಗ್ ಎಮೋಷನಲ್ ಗೈಸ್. ಅಮ್ಮಂಗೆ ಹೊರಗಡೆ ರೋಟ್ ಹೊಡಿತಾ ಇದ್ದಾರೆ. ಅಂದ್ರೆ ಇದು ಕುಂಬಳಕಾಯಿ ಎಲ್ಲ ಬೆಳೆದಿದ್ರಲ್ಲ, ಅದೆಲ್ಲ ಗೊಬ್ಬರ ಆಗ್ಲಿ ಅಂದ್ಬಿಟ್ಟು ಅದೆಲ್ಲ ಅಷ್ಟ್ ಚೆನ್ನಾಗ್ ಬಂದಿರ್ಲಿಲ್ಲ ಗೈಸ್. ಲಾಸ್ಟ್ ಟೈಮ್ ಬಂದಾಗ ಬರೀ ಕಾಂಗ್ರೆಸ್ ಗಿಡನೇ ಇತ್ತು. ಈ ಸತಿ ಫುಲ್ಲು ನೀಟಾಗಿದೆ ತೋಟ. ಹೊಲ ಉಳಿಸ್ತಾ ಇದೆ. ಏನ್ ಮಾಡ್ಬೇಕು ಅಂತ ಇದ್ಯಾ? ಏನಂತ? ಬಾಳೆಹಣ್ಣು ಬೆಳಿತೀವಿ, ಮಾಡ್ಕೊಡಂತ. ನೆಕ್ಸ್ಟ್ ಒಂದ್ ವರ್ಷ ಫ್ರೆಂಚ್ ಬರ್ಬೇಕು, ಏನಪ್ಪ ಮಾಡ್ಕೊಡ್ತೀನಿ. ಮಾಡ್ತಾವ್ರಲ್ಲ, ಅದಕ್ಕೆ ಹುಳಗಳು ತಿನ್ನಕ್ ಬಂದಾವೆ ಅನ್ಸುತ್ತೆ. ಅಮ್ಮ ಏನೋ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದೀರಾ ಅಮ್ಮ? ಹುಳ್ಳಿಕಾಳು. ಆಕ್ಚುಲಿ ನಾವು ಫಸ್ಟ್ ಟೈಮ್ ಊರಬ್ಬ ಮಾಡ್ತಾ ಇರೋದು. ಏನೇನ್ ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೋ ಹಂಗ್ ಮಾಡೋದು. ಊರಬ್ಬಕ್ ಬರ್ತಾ ಇದ್ವಿ, ಅಂದ್ರೆ ಮಾಡ್ತಿರ್ಲಿಲ್ಲ. ಮನೆ ಇವಾಗ ಆಗಿರೋದ್ರಿಂದ ಇವಾಗ ನಾವು ಮಾಡ್ಬೇಕಲ್ಲ. ಹೇಳಿ ಮದರ್ ಇಂಡಿಯಾ, ಇವತ್ತು ಏನೇನೆಲ್ಲ ಕೆಲಸ ಮಾಡ್ಬೇಕು ಅಂತ. ಕೆಲಸ ಮಾಮೂಲಿ ಮನೆ ಕೆಲಸ, ಕ್ಲೀನಿಂಗ್. ಗೈಸ್, ನನ್ಗೆ ಒಂದ್ ಅರ್ಥ ಆಗ್ತಿಲ್ಲ. ಬೇರೆ ಯೂಟ್ಯೂಬರ್ಸ್ಗಳೆಲ್ಲ ನಾನು ನೋಡಿದೀನಿ, ಏನು ಕೆಲ್ಸನೇ ಮಾಡಲ್ಲ ಗೈಸ್. ಅವರೆಲ್ಲ ಕೆಲ್ಸದವ್ರು ಇಟ್ಕೊಂಡಿರ್ತಾರೆ, ನೀನು ಇಟ್ಕೋ, ದುಡ್ಡು ಬರ್ಲಿ ಇಟ್ಕೊಂತೀನಿ. ಅದು ಇವಾಗಂತೂ ಎರಡೆರಡು ಮನೆ ಕೆಲಸ ಮಾಡ್ಬೇಕು ಗೈಸ್. ಅಲ್ಲೂ ಕೆಲ್ಸ, ಇಲ್ಲೂ ಕೆಲ್ಸ. 4 ಜನನು ಮಾಡ್ತೀವಿ ಈಕ್ವಲ್ ಆಗಿ. ನಮ್ಮನೇಲೇನು ಹುಡ್ಗ ನೀನ್ ಮಾಡ್ಬೇಡ, ಹುಡ್ಗಿ ನೀನ್ ಮಾಡು ಅಂತ ಆತರ ಎಲ್ಲ ಇಲ್ಲ. ಬಯಾಸ್ಡ್ ಇಲ್ಲ ಗೈಸ್, ನಮ್ಮನೆ ಈಕ್ವಾಲಿಟಿ ಜಾಸ್ತಿ. ಅವನು ಮಾಡ್ತಾನೆ, ನಾನು ಮಾಡ್ತೀನಿ. ಆದ್ರೂನು ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ಕಷ್ಟ ಇದೆ. ಮನೇಲೇ ಇರೋರಿಗೆ ಅದಕ್ಕೇನು ವ್ಯಾಲ್ಯೂನೇ ಇಲ್ಲ, ಬೆಲೆನೇ ಇಲ್ಲ. ಏನ್ ಮನೇಲಿ ಇರ್ತೀಯಾ? ಮನೇಲಿರೋರಿಗೆ ಜಾಸ್ತಿ ಕೆಲಸ. ಹೌದು, ಬೆಳಗ್ಗೆ ಎದ್ದೋ ಟಿಫನ್ ಮಾಡು, ಕೆಲಸ ಮಾಡು, ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿರುತ್ತೆ, ಅಡ್ಗೆ ಮಾಡು, ಮತ್ತೆ ಒಂಚೂರು ಅದನ್ನೆಲ್ಲ ತೊಳೆದಿಡು, ಮತ್ತೆ ಸಾಯಂಕಾಲ ಆಗಿರುತ್ತೆ ಸ್ನಾಕ್ಸ್ ಮಾಡು, ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡು, ರಾತ್ರಿ ಅಡ್ಗೆ ಮಾಡು. ತಿರ್ಗಾ ಬೆಳಿಗ್ಗೆ ಅದೇ ಕೆಲಸ ಮಾಡ್ಬೇಕು. ಅಟ್ಲೀಸ್ಟ್ ಬೇರೆ ಆಚೆ ಏನಾದ್ರು ಮಾಡ್ತಾ ಇದ್ರೆ ಬೇರೆ ಬೇರೆ ಟಾಸ್ಕ್ಗಳು ಕೊಡ್ತಾ ಇರ್ತಾರೆ. ಇಲ್ಲಿ ಅದೇ ರಿಪೀಟೆಡ್. ಇಲ್ಲಿ ಬೇರೆ ಬೇರೆ ಅಡಿಗೆ ಮಾಡ್ತಾರಲ್ಲ. ಹೋಗ್ಲಿ ಬಿಡಿ, ಇವತ್ತು ಎಷ್ಟೊಂದ್ ಕೆಲ್ಸ ಇದೆ ಮಾಡಕ್ಕೆ. ಫಸ್ಟ್ ಟಿಫನ್ ಮಾಡ್ಬಿಡ್ತೀನಿ. ನಮ್ಮಮ್ಮ ಊರಲ್ಲಿದ್ರೆ ಯಾಗೊತ್ತ ಸಣ್ಣ ಆಗೋದು, ಟಿಫನ್ನೇ ಮಾಡಲ್ಲ ಗೈಸ್. ಅಲ್ಲಿ ಫೋನ್ ಮಾಡಿ ಹೇಳ್ತಾರೆ, ಮಗ್ಲೇ ಅದ್ ಮಾಡ್ಕೊಂಬಿಡು, ಇದ್ ಮಾಡ್ಕೊಂಬಿಡು, ತಿನ್ನು ಇದು ಮಾಡ್ಕೊಳ್ಳಿಲ್ಲ ಅಂದ್ರು ತರ್ಸ್ಕೊಂಡಾದ್ರು ತಿನ್ನು ಅಂತ. ಇಲ್ಲ ನಮ್ಮಮ್ಮ ಅಡ್ಗೆನೂ ಮಾಡಲ್ಲ, ಊಟನೂ ಮಾಡಲ್ಲ. ಅವ್ರಿಗೆ ಅಂತ ಇದ್ರೆ, ಒಬ್ರೇ ಇದ್ರೆ ಏನು ಮಾಡಲ್ಲ ಗೈಸ್. ಸೋಂಬೇರಿ ಆಗ್ಬಿಡ್ತಾರೆ, ಸೋಂಬೇರಿ. ಕಿಟಕಿ ಕ್ಲೀನ್ ಮಾಡ್ಬೇಕು, ಬಾಗ್ಲು ಕ್ಲೀನ್ ಮಾಡ್ಬೇಕು, ಹೊರಗಡೆ ವರಂಡಾ ಕ್ಲೀನ್ ಮಾಡ್ಬೇಕು, ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಬೇಕು. ಯಪ್ಪ, ಸಿಕ್ಕಾಪಟ್ಟೆ ಕೆಲ್ಸ ಇದೆ ಗೈಸ್. ಮಾಡೋಣ. ನಾನೇ ಯಾವಾಗ್ಲೂ ಕುಣಿತಾ ಇದ್ದಿದ್ದು, ಊರಬ್ಬ ಮಾಡ್ಬೇಕು, ಊರಬ್ಬಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು. ಬಟ್ ಊರಬ್ಬ ಇವಾಗ ಮಾಡೋ ತರ ಆಗಿದೆ. ಖುಷಿನೇ, ಬಟ್ ಕೆಲ್ಸ ಜಾಸ್ತಿ ಅಷ್ಟೆ.
ನಾನು ಚಿಕ್ಕ ವಯಸ್ಸಲ್ಲಿ ಉಪ್ಪಿಟ್ಟೆ ತಿಂತಾ ಇರ್ಲಿಲ್ಲ. ನಮ್ಮಮ್ಮ ಒಂದ್ಸತಿ ತಿಂದ್ರೆ ತಿನ್ನು ಇಲ್ಲ ಅಂದ್ರೆ ಬಿಡು ಅಂದಿದ್ರು. ನೋಡಿ ಅವತ್ತಿಂದ ಉಪ್ಪಿಟ್ಟು ಫೇವ್ರೇಟ್ ಆಗೋಗೈತೆ. ಅಟ್ಲೀಸ್ಟ್ ಒಂದ್ 2 ವಾರಕ್ಕೆ ಒಂದ್ಸತಿ ತಿನ್ಬೇಕಂತ ನನ್ಗೆ ಟೆಂಪ್ಟ್ ಆಗುತ್ತೆ ಗೈಸ್. ಆಕ್ಚುಲಿ ನಿನ್ನೆ ನೈಟ್ ನಾವು ಬಂದಿದ್ದು ಊರಿಗೆ. ಫುಲ್ ಕರೆಂಟೇ ಇಲ್ಲ ಗೈಸ್. ಎಲ್ಲಾ ಕಡೆ ಕರೆಂಟ್ ಇದೆ, ನಮ್ಮ ಮನೇಲಿ ಕರೆಂಟೇ ಇಲ್ಲ. ಫಸ್ಟ್ ಏನ್ ಅನ್ಕೊಂಡ್ವಿ ಗೊತ್ತಾ ನಾವು, ಇವಾಗ ಇಲ್ಲಿ ಬೆಂಗಳೂರಿಗಿಂತ ಅಪ್ಡೇಟ್ ಆಗೋಗಿದೆ ಗೈಸ್. ಹಳ್ಳಿ ಆಪ್ ಇದೆಯಂತೆ, ತಿಂಗಳು ಅದ್ರಲ್ಲಿ ನಾವು ಬಿಲ್ ಕಟ್ಬೇಕು. ಓಕೆನಾ, ಮೋಸ್ಟ್ ಪ್ರಾಬಬ್ಲಿ ಅದು ಖಾಲಿ ಆಗಿದ್ಯೇನೋ, ಹಾಕ್ಬೇಕೇನೋ ಅಂತ ಅನ್ಕೊಂಡ್ರೆ ಲೈಟ್ ಕಂಬದಲ್ಲಿ ಲೂಸ್ ಆಗ್ಬಿಟ್ಟಿದೆ ವೈಯರ್. ಇಲ್ಲಿ ನಾವು ಹೊರಗಡೆ ಏನೋ ಇದು ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ವಿ, ಗ್ಯಾಪ್ ಬಿಟ್ಟಿದ್ರು. ಓಕೆನಾ, ಇದ್ರ ಏನು ಕವರ್ ಮಾಡಿರ್ಲಿಲ್ಲ. ಇವತ್ತು ಟೇಪ್ ಹಾಕಿದೀವಿ. ಇದ್ರೊಳಗಡೆ ಗೈಸ್ ಗೂಡ್ ಕಟ್ಬಿಟ್ಟಿದೆ. ಯಾವ್ದೋ ಪಕ್ಷಿ ಇವಾಗ ಬಂದ್ಬಿಟ್ಟು ಹಾರಾಡ್ತಾ ಇದೆ ಇಲ್ಲೇನೆ. ಎಲ್ಲಿದೆ, ನನಗೆ ಕಟ್ಟಿದೀನಲ್ಲ, ಎಲ್ಲೋಯ್ತು ನಮ್ಮ ಮನೆ ಅಂತ. ಅದಕ್ ಮನೆ ಬೇಕು, ನಮಗ್ ಕರೆಂಟ್ ಬೇಕು. ಇಷ್ಟೆಲ್ಲ ಜಾಗ ಇದೆ, ಈ DP ಒಳಗಡೆ ಕಟ್ಟಿದೆ. ಎಲ್ಲ ತೆಗ್ದಾಕುದು. ಎಷ್ಟು ದೊಡ್ಡದು ಗೊತ್ತಾ ಅದು ಗೂಡು. ಚಿಕ್ಕ ಪಕ್ಷಿ ಅಲ್ಲಿ ಇದ್ಯಾ ನೋಡಿ, ಅಷ್ಟ್ ಚಿಕ್ಕ ಪಕ್ಷಿ ಎಷ್ಟು ದೊಡ್ಡ ಗೂಡು ಕಟ್ಟಿತ್ತು ಗೊತ್ತಾ. ನನ್ನೆಲ್ಲ ಕ್ಲೀನ್ ಮಾಡಿದ್ರು ಪಾಪ. ಇಲ್ಲೂನು ಎಷ್ಟು ಕಟ್ಟಿತ್ತು ಗೊತ್ತಾ. ಒಂದ್ ಸ್ವಲ್ಪ ಕಾಣಿಸ್ತಾ ಇದೆ ಅನ್ಸುತ್ತೆ ಈ ಗೂಡು. ಇದು ಕಡ್ಡಿ ಅಂತೂ ಫುಲ್ ಗಾಬ್ರಿನೇ. ಏನಪ್ಪ ಕರೆಂಟ್ ಇಲ್ಲ, ಏನಿಲ್ಲ, ಒಂದ್ ಲೈಟ್ ಹೊತ್ಕೋತಾ ಇಲ್ಲ ಅಂತ. ಇವಾಗ ಇಡೀ ಮನೆ ಕರೆಂಟ್ ಪಾಸ್ ಆಗ್ತಾ ಇರೋದು ಒಂದು ಜೌಳಿಯಿಂದ ಅಂದ್ರೆ ನಂಬ್ತೀರಾ ನೀವು? ನಂಬ್ಲೇಬೇಕು ಗೈಸ್, ಅದೇ ಫ್ಯಾಕ್ಟ್. ಅದು ಲೈಟ್ ಕಂಬದಲ್ಲಿ ಒಂದ್ ಸ್ವಲ್ಪ ಕನೆಕ್ಷನ್ಸ್ ಲೂಸ್ ಆಗೋಗಿತ್ತು, ಅದ್ರಿಂದಾಗಿ ಇಡೀ ಮನೆ ಕರೆಂಟು ಡಮಾರ್ ಅಂದ್ರೆ ಹೊಟ್ಟೋಗ್ಬಿಟ್ಟಿತ್ತು. ಅದಾದ್ಮೇಲೆ ಜೌಳಿ ಅದೊಂಚೂರು ಇದ್ ಮಾಡ್ಸಿ ಲಿಂಕ್ ಮಾಡ್ಸಿ ಏನೋ ಇವಾಗ ಫುಲ್ ಕರೆಂಟ್ ಓಡ್ತಾ ಇದೆ. ಬಟ್ ಅದು ಡೇಂಜರಸ್ ಯಾವತ್ತಿದ್ರು. ಇವಾಗ ಅಂಕಲ್ಲು ಕರ್ಕೊಂಬರಕ್ ಹೋಗಿದ್ದಾರೆ. ಅದ್ ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲ್ಸ. ಗೈಸ್ ಇವಾಗ ಆಗಿದೆ ಸಮಯ 3 ಗಂಟೆ ಅಂಡ್ ಕೆಲ್ಸ ಎಲ್ಲ ಕಂಪ್ಲೀಟ್. ಫುಲ್ಲು ಟ್ಯಾನ್ ಆಗ್ಬಿಟ್ಟಿದೀನಲ್ವಾ, ಅದಕ್ಕೆ ಸ್ವಲ್ಪ ಬೆಳ್ಳಗ್ ಕಾಣ್ಸೋಣ ಅನ್ಬಿಟ್ಟು ಪೊಟ್ಯಾಟೊ ಜ್ಯೂಸಿಗೆ ಅದೇನೋ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ. ಮುಖಕ್ಕೆ ಹಚ್ಚಿ ಆಮೇಲೆ ಫುಲ್ಲು ಗ್ಲೋ ಆಗಿ. ಇದು ಆಕ್ಚುಲಿ ತುಪ್ಪ ಅಲ್ಲ, ತುಪ್ಪದ ಬಾಟ್ಲಿಗೆ ಹಾಕಿರೋ ಹಿಟ್ಟು ಅಷ್ಟೇ. ನಮ್ಮ ಮನೇಲಿ ಪೊಟ್ಯಾಟೊ ನಾವು ತಿನ್ನಲ್ಲ ಅಷ್ಟು, ತುಂಬಾ ಒಳ್ಳೆ ವೆಜಿಟೇಬಲ್ ಏನಲ್ಲ. ಆದ್ರೆ ಈ ತರ ಡಿಟ್ಯಾನಿಂಗ್ಗೆ ಇದಕ್ಕೆಲ್ಲ ತುಂಬಾ ಒಳ್ಳೇದು. ಪಪ್ಪ ಬರ್ತಾ ಇದಾರೆ, ಅಷ್ಟರಲ್ಲಿ ರೆಡಿ ಆಗ್ಬೇಕು. ರೆಡಿ ಆಗಿ ಸಂತೆಗೆ ಹೋಗುವ. ಇವಾಗ ಇದು ನೀಟಾಗಿ ಮುಖಕ್ಕೆ ಹಚ್ಚುವ. ಇಟ್ಸ್ ಲೈಕ್ ಮ್ಯಾಜಿಕ್ ಗೈಸ್. ತುಂಬಾ ಚೆನ್ನಾಗಿದೆ ಹಿಟ್ಟು. ನಿಮ್ಗೆ ಯಾರಿಗಾದ್ರೂ ಏನೇನ್ ಹಾಕಿ ಮಾಡಿರೋದು ಇದು ಪುಡಿ ಅಂತ ಬೇಕು ಅಂದ್ರೆ ಯು ಕ್ಯಾನ್ ಕಾಮೆಂಟ್. ಗೈಸ್ ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ, ನಮ್ಗೆ ಇಂಟರ್ನ್ಶಿಪ್ ನಡೀತಾ ಇದೆ ಅಲ್ವಾ. ಸೊ ನಾನು ಅಲ್ಲಿ ಹೇಗಪ್ಪ ಮ್ಯಾನೇಜ್ ಮಾಡೋದು, ಅದು ಬೇರೆ ಬ್ಯಾಕ್ ಎಂಡ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಇವಾಗ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಹೆಂಗೋ ದೇವ್ರು ನನ್ ಕಡೆನೇ ಇದ್ದಾರೆ ಗೈಸ್. ಇಂಟರ್ನ್ಶಿಪ್ ಒಂದ್ ಸ್ವಲ್ಪ ದಿನ ಮಟ್ಟಿಗೆ ಪೋಸ್ಟ್ ಪೋನ್ ಆಗಿದೆ. ಅಂದ್ರೆ ಲೈಕ್ ಒಂದ್ 2 to 3 days ಸ್ವಲ್ಪ ಲೀವ್ ಅಲ್ಲಿ ಇದಾರಂತೆ ನಮ್ಗೆ ಯಾರು ತಗೊಳ್ತಾ ಇದ್ರು ಅವರು. ಸೊ ಹಾಗಾಗಿ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್, ಹಾಗಾಗಿ ಒಂದ್ 2 ದಿನ ಆರಾಮಾಗಿರಿ ಅಂತ ಮೆಸೇಜ್ ಹಾಕಿದ್ರು. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಗೈಸ್. ಕರೆಕ್ಟ್ ಟೈಮ್ಗೆ ಏನೋ ಪಾಪ ಪರ್ಸನಲ್ ವರ್ಕ್ ಬಂದಿದೆ ಅಂಡ್ ನನಗ್ ತುಂಬಾ ಒಳ್ಳೇದಾಯ್ತು ಅಷ್ಟೇ. ನಾನು ಆರಾಮಾಗಿ ಇವಾಗ ಅಲ್ಲಿ ಯೋಚನೆ ಎಲ್ಲ ಬಿಟ್ಟು ಇಲ್ಲಿ ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವಾಗ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ನೀಟಾಗಿ ಒಣಗ್ಲಿ. ಅದಾದ್ಮೇಲೆ ಸ್ವಲ್ಪ ಸ್ಕ್ರಬ್ ಮಾಡಿ ನಿಧಾನಕ್ಕೆ ವಾಶ್ ಮಾಡಿದ್ರೆ ಟ್ಯಾನ್ ಎಲ್ಲ ಹೋಗುತ್ತೆ. ಆಮೇಲೆ ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಸಂತೆಗೆ ಹೋಗೋದು. ಈಗ ರೆಡಿ ಆಗಿ ಮೇಲೆ ಸಿಗ್ತೀನಿ, ಓಕೆನಾ ಗೈಸ್? ಇವಾಗ ರೆಡಿ ಆಗಿ ಹೋಗ್ತಾ ಇದ್ದೀವಿ ನಾವು ಸಂತೆಗೆ. ನೀವು ಆಲ್ರೆಡಿ ಸಂತೆ ಎಲ್ಲ ನೋಡಿರ್ತೀರಾ, ಬಟ್ ಆದ್ರೂ ಕೂಡ ಇದು ಬೇರೆ ಊರ್ ಸಂತೆ ಅಲ್ವಾ, ಹೇಗಿರುತ್ತೆ ಅಂತ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ನನ್ನೊಟ್ಟಿಗೆ. ಯಾಕಂದ್ರೆ ನಾನಷ್ಟು ಸಂತೆಗೆಲ್ಲ ಹೋಗಲ್ಲ, ಅದಕ್ಕೋಸ್ಕರ. ಅಂಡ್ ಆಲ್ಸೋ ನಮ್ ಪಪ್ಪ ತಂದಿಲ್ಲ ಅಮ್ಮಮ್ಮ. ದೇವ್ರೆ ಎಲ್ಲ ಮರ್ತೋಗಿ, ನೀವು ಮರಿಯಾ ಪುಟ್ಟಿ ಅಂತ ಇಡ್ಬೇಕು ನಿಮ್ಗೆ ಹೆಸರು. ಸೊ ಗೈಸ್ ಇವಾಗ ನಮ್ ಪಪ್ಪ ಹೇಳಿದ್ರು, ನೀನೇನ್ ಮಾಡ್ತೀಯ ಮಗಳೇ ಅಲ್ಲಿ ಬಂದು, ಸುಮ್ನೆ ಮನೆಯಲ್ಲೇ ಇರ್ಬೋದಲ್ಲ ಅಂತ. ಮನೇಲಿ ಸುಮ್ನೆನೆ ಇರ್ಬೇಕಲ್ವಾ, ಸೊ ಹಾಗಾಗಿ ಸುಮ್ನೆ ಹೋಗಿ ನೋಡೋದು, ಎಕ್ಸ್ಪೀರಿಯನ್ಸ್, ಟೈಮ್ ಪಾಸ್ ಗೋಸ್ಕರ. ಅಮ್ಮ ಅಂತೂ ಎಲ್ಲ ಮರೀತಾರೆ. ಆಮೇಲೆ ನನಗೆ ಮತ್ತೆ ಹೋಗಮ್ಮ ತಗೊಂಬ ಅಂತ ಹೇಳ್ತಾರೆ. ನೋಡಿ ಇವಾಗ ಅಲ್ಲಿದೆ ಕವರು, ಅಲ್ಲಿಂದ ಇವಾಗ ಮತ್ತೆ ಮನೆ ಹತ್ರ ಹೋಗಿ ಎಲ್ಲ ತಗೊಂಡು
ಬರಬೇಕು ಅಷ್ಟೇ. ಮಡಕೆ ತಗೊಳಕ್ ಬಂದಿದೀವಿ. ಇದ ಎರಡು ತಗೋತೀರಾ ಗೈಸ್? ನೋಡಿ ಈ ಎರಡು ಮಡಿಕೆಗಳನ್ನ ತಗೊಂಡ್ತಾ ಇದ್ದೀವಿ. ಟೆಲ್ ಮಿ ವೈ ಇಸ್ ದಿಸ್ ಬ್ಲ್ಯಾಕ್? ಮಮ್ಮ ಗೈಸ್ ರೆಸ್ಪೆಕ್ಟ್ ಇಲ್ಲ, ಆಗ್ಲಿಂದ ಮಾತಾಡ್ತಾ ಇದೀನಿ, ಸುಮ್ನೆ ನಾನು ಒಬ್ಳೆ ಮಾತಾಡ್ತಾ ಇದೀನಿ ಅಷ್ಟೇ. ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಗೈಸ್, ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೆ ಏನು ಆನ್ಸರ್ ಮಾಡ್ತಾ ಇಲ್ಲ. ಕೈಯೆಲ್ಲ ಗಲೀಜಾಗೋಯ್ತು. ಸೌಂಡ್ ಬರ್ಬೇಕಾ ಹಂಗೆ? ನೋಡಿ ಗೈಸ್, ಇದೇ ಸಂತೆ. ಆ ಕಡೆ ಈ ಕಡೆ ಎಲ್ಲ ಮಾರ್ತಾ ಇರ್ತಾರೆ, ಏನ್ ಬೇಕೋ ತಗೋಬಹುದು ಅಷ್ಟೇ. ಇವಾಗ ತರಕಾರಿ ತಗೊಳಕ್ಕೆ ಬಂದಿದೀವಿ. ಟೊಮ್ಯಾಟೊ ತಗೊಂತಾ ಇದಾರೆ ಅಮ್ಮ. ಇಟ್ಸ್ 20 rupees ಗೈಸ್. ತರಕಾರಿ ತಗೊಳಕ್ ಬಂದಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಸಂತೆ ಅಂದ್ರೆ ತರಕಾರಿ ಅಂದ್ರೆ ಸಂತೆ. ಇನ್ನೇನ್ ತಗೋಬೇಕಮ್ಮ ನೆಕ್ಸ್ಟ್? ಅಷ್ಟೇ ಅನ್ಸುತ್ತೆ ಗೈಸ್ ಹೋಗೋದು. ಪಪ್ಪ ಪಪ್ಪ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಆ ಕಡೆಯಿಂದ ಈ ಕಡೆವರೆಗೂ ಫುಲ್ ತರಕಾರಿ ಅದು ಇದು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಸಂತೆ ಅಷ್ಟೇ, ತರಕಾರಿ ಇಟ್ಟಿರ್ತಾರೆ, ಆಮೇಲೆ ಸ್ವಲ್ಪ ಅದು ಇದು ಎಲ್ಲ ಇಟ್ಟಿರ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ಸಂತೆ ಮೀನ್ಸ್. ವೇಟಿಂಗ್ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಮಮ್ಮ ಎಷ್ಟೊತ್ತು ತಗೊಳಕ್ ಬಂದಿರೋದ್ 3 ಐಟಮಿಗೆ ಅರ್ಧ ಗಂಟೆ 10 ನಿಮಿಷ ಆಗೋಯ್ತು ಅಲ್ಲೇ ಇಲ್ಲೇ. 2 ಬಿಂದಿಗೆ ಒಂದು ಏನಮ್ಮ ಒಂದು ಕುಟಾಣಿ ತಗೊಳಕ್ಕೆ ಎಷ್ಟೊತ್ತಿಂದ ಕಾಯಿಸ್ತಾವ್ರೆ. ಶಾಪಿಂಗ್ ಬರ್ಬಾರ್ದು ಗೈಸ್ ಹುಡುಗಿರ್ ಜೊತೆ, ಹೆಣ್ಮಕ್ಳ ಜೊತೆ. ಹಿಂಗೆ ತಗೊಂಡ್ರು ಗೈಸ್ ನಮ್ಮಮ್ಮ. ಗೈಸ್ ಬರೀ ಒಂದ್ ಬಿಂದಿಗೆ ತಗೊಳಕ್ಕೆ ಬಿಂದಿಗೆ ಎಷ್ಟೊತ್ತು ಮಾಡಿದ್ರು. ಓ ಮೈ ಗಾಡ್. ಸೊ ಗೈಸ್ ನೀವು ಇದು ಲೆಸನ್ ಆಗಿ ತಗೊಳ್ಳಿ ಗೈಸ್. ನೀವು ಶಾಪಿಂಗ್ ಹೋಗ್ಬೇಕು ಆದ್ರೆ ಇಷ್ಟು ಕಾಯಿಸ್ಬಾರ್ದು. ಅಮ್ಮಂದಿರು ಮಕ್ಳು ಎಲ್ಲ ಶಾಪಿಂಗ್ಗೆ ಕರ್ಕೊಂಡು ಹೋಗ್ಬೇಕು ಗೈಸ್, ಅಪ್ಪ ಅಮ್ಮನ. ಆದ್ರೆ ಅಮ್ಮ ಅಪ್ಪಂದಿರು ಇಷ್ಟೊತ್ತು ಕಾಯಿಸ್ಬಾರ್ದು ಗೈಸ್, ಇಷ್ಟೊತ್ತು. ಅಪ್ಪ ದೇವ್ರೆ, ಮಡಿಕೆಗಳು ಎಂತಕ್ಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಬಟ್ ಇದೆಂತಕ್ಕೆ ಅಂತ ಆಮೇಲೆ ಹೇಳ್ತೀನಿ ಗೈಸ್. ಬಿಕಾಸ್ ಇದರಲ್ಲಿ ಏನೇನೋ ಮಾಡ್ಬೇಕು. ಆಫ್ಟರ್ವರ್ಡ್ಸ್ ಇವಾಗ ಅವರು ಏನೋ ಹ್ಯಾಮರ್ ತರ ಏನೋ ತಗೊಂಬರಕ್ ಹೋಗಿದ್ದಾರೆ, ಲೈಕ್ ಅಗ್ರಿಕಲ್ಚರ್ ಏನೋ ರಿಲೇಟೆಡ್ ತಗೊಂಬರಕ್ ಹೋಗಿದ್ದಾರೆ. ಬಂದ್ರು, ತಗೊಂಡ್ರ ಪಪ್ಪ? ಗೈಸ್ ಅದನ್ನ ಅದು ಇವಾಗ ತಗೊಂಡ್ರು. ಇವಾಗ ಪಪ್ಪ ನೋಡ್ಕೋಬೇಕು ತಾನೆ. ಅಮ್ಮ ಇನ್ನ ಅಲ್ಲೇ ನೀವ್ ನಿಂತಿದ್ದಿದ್ ಹಿಂದೆಗಡೆ, ಮುಂದೆಗಡೆ ಅಲ್ಲ. ಇವಾಗ ಎಲ್ಲ ತಗೊಂಡಿದ್ದೀವಿ, ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ. ಈಗ ಹೇಗಿತ್ತಮ್ಮ ಇವತ್ತು ಶಾಪಿಂಗ್ ಎಕ್ಸ್ಪೀರಿಯನ್ಸ್? ಹಬ್ಬ ತರ ಆಯ್ತು. ಬರೀ ವೇಟಿಂಗ್ ಗೈಸ್, ಬರೀ ವೇಟಿಂಗೇ ಆಯ್ತು ಗೈಸ್. ಐ ಆಮ್ ಬ್ಯಾಕ್ ಹೋಮ್ ಅಂಡ್ ಮನೆಗೆ ಬಂದಿದ ತಕ್ಷಣ ಪಪ್ಪ ಕೇಳಿದ್ರು ಮುದ್ದೆ ಮಾಡ್ಕೊಡು ಮಗ್ಲೆ ಅಂತ. ಸೊ ಹಾಗಾಗಿ ಈಗ ಮಾಡುವ ರಾಗಿ ಬಾಲ್. ಸೊ ಮುದ್ದೆ ಮಾಡೋಣ ಈಗ. ಸಿಂಪಲ್ ಗೈಸ್, ಮುದ್ದೆ ಮಾಡೋದು ವೆರಿ ಈಸಿ. ಜಸ್ಟ್ ಒಂದು ಬಟ್ಲು ತಗೋಬೇಕು. ಇದು ಗುಂಡುಗಿದೆ, ಇದನ್ನೇ ತಗೊಳ್ಳೋಣ. 2 glasses ನೀರ್ ಹಾಕ್ತಾ ಇದ್ದೀನಿ. ಮೂಲಂಗಿ ಸಾರುಗಳು ಮಾಡಿದ್ದಾರೆ ಗೈಸ್, ಅನ್ನಗಳು ಸಾರುಗಳು, ಹಾಗೆ ಈಗ ಮುದ್ದೆಗಳು ಮಾಡಿಬಿಟ್ರೆ ತಿನ್ನೋದು ಅಷ್ಟೇ. ಆಗ ಸ್ವಲ್ಪ ರಾಗಿ ಹಿಟ್ಟುಗಳನ್ನು ಹಾಕುವ. 1 glass ನ ತೆಗ್ದಿಟ್ಕೊಂಡ್ಬಿಡೋಣ. ಮತ್ತೆ ಅದೇ ಗ್ಲಾಸ್ ನೀರ್ ಹಾಕಿರ್ತೀವಲ್ಲ ಅದೇ ಗ್ಲಾಸ್ಗೆ ಶಿಫ್ಟ್ ಮಾಡುವ. ಉಕ್ಕೋಗ್ಬಿಡುತ್ತೆ, ನೋಡ್ಕೋಬೇಕು ನೀವು. ಇವಾಗ ಇದಕ್ಕೆ ಹಿಟ್ಟು ಹಾಕೋಣ, ರಾಗಿ ಹಿಟ್ಟು ಗೈಸ್. ರಾಗಿ ಹಿಟ್ಟು ಹಾಕಿ ಆಮೇಲೆ ಬೇರೆ ಯಾವ್ದಾದ್ರು ಹಿಟ್ಟು ಹಾಕಿದ್ರೆ ಐ ಆಮ್ ಔಟ್ ಆಫ್ ದಿಸ್ ಗೇಮ್. ಅಂಡ್ ಇದಕ್ಕೆ ಮೆಷರ್ಮೆಂಟ್ ನನಗಂತೂ ಗೊತ್ತಿಲ್ಲ, ನೋಡ್ಕೊಂಡು ಹಾಕೊಳ್ಳಿ ಗೈಸ್. ಅಂದ್ರೆ ನೀವು ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಾದ್ಮೇಲೆ ಸ್ವಲ್ಪ ಬಿಸಿನೀರ್ ಹಾಕಿ ಅಡ್ಜಸ್ಟ್ ಮಾಡ್ಬೋದು. ಆದ್ರೆ ನೀರ್ ಜಾಸ್ತಿ ಆಗ್ಬಿಟ್ಟು ಹಿಟ್ಟು ಕಮ್ಮಿ ಆದ್ರೆ ದೇವ್ರೆ ಹೆಲ್ಪ್ ಮಾಡ್ಬೇಕು ನಿಮ್ಗೆ. ಬಿಕಾಸ್ ಗಂಟು ಆಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಇದು ಚೆನ್ನಾಗಿರ್ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಇಲ್ಲ ಅಂದ್ರೆ ಮುದ್ದೆ ಸಪ್ಪೆ ಆದ್ರೆ ಚೆನ್ನಾಗಿರಲ್ಲ. ತುಪ್ಪ ಹಾಕೊಳ್ಳೋಣ ಈಗ. 5 minutes ಆಗಿದೆ, ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನ. ಮುದ್ದೆ ಕೋಲು, 1 ಮುದ್ದೆಗೆ ಇನ್ನೆಷ್ಟು ದೊಡ್ಡ ಕೋಲ್ ಬೇಕಾಗುತ್ತೆ ಹೇಳಿ? ಇಷ್ಟು ಚಿಕ್ಕದ್ ಕೋಲ್ ಇದ್ರು ಸಾಕು. ಏನಂತೆ? ಹಿಟ್ಟು ಜಾಸ್ತಿ ಆಗಿದೆ, ನೀರ್ ಹಾಕಣ.
ನೀರ್ ನೋಡ್ಕೊಂಡ್ ಹಾಕೋಬೇಕು ಗೈಸ್. ಗೈಸ್ ಈಗ ಮುದ್ದೆ ಬಂದಿದೆ ಅಂಡ್ ಕಟ್ಟೋದು ನಮ್ಮ ಅಮ್ಮ. ನನ್ಗೆ ಮುದ್ದೆ ಕಟ್ಟಕ್ ಬರಲ್ಲ ಗೈಸ್, ಅದಕ್ಕೆ ಅದು ಪಾಪ ನೀವೇ ಮಾತಾಡ್ತಾ ಇರೋದು. ನಾನ್ ಮಾಡಿರೋದು ಮುದ್ದೆ ಒಂದ್ ಕಟ್ಟಕ್ ಬಂದಿಲ್ಲ. ಅದೇ ಕಟ್ಟಕ್ ಬರ್ಲಿಲ್ಲ ಅಂದ್ರೆ ಉಣ್ಣಕ್ ಬರ್ತದ ಅಂತ ಕೇಳ್ತಾ ಇರೋದು ನಾನು. ಅದು ಸುಡುತ್ತೆ ಗೈಸ್, ಕೈ ಉರಿಯುತ್ತೆ, ಅದಕ್ಕೋಸ್ಕರ ನಂಗೆ ಕಟ್ಟಲ್ಲ ಅಷ್ಟೇ. ಜಾಸ್ತಿನೇ ಮಾಡ್ಬಿಟ್ಟಿದ್ದೀನಿ ಮುದ್ದೆನ. ಇರ್ಲಿ ಪರವಾಗಿಲ್ಲ, ನಾವು ಎಲ್ಲ ಮುದ್ದೆ ತಿಂತೀವಿ ಗೈಸ್. ನಾವು ಬರೀ ಏನ್ ಅನ್ನ ತಿನ್ನೋರು ಅಂತ ಏನಿಲ್ಲ, ನಾವು ಮುದ್ದೆ ತಿಂತೀವಿ. ಮುದ್ದೆ ಇಸ್ ಆಕ್ಚುಲಿ ಗುಡ್ ಫಾರ್ ಯುವರ್ ಹೆಲ್ತ್, ಯುನೋ. ನೀವು ತಿನ್ನಿ. ವಾ 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 ಗೈಸ್, ಫೈನಲಿ ದ ಮುದ್ದೆ ಇಸ್ ರೆಡಿ. ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಯ್ತು. ಇವಾಗ ನೆಕ್ಸ್ಟ್ ಕೆಲಸ ಏನಂದ್ರೆ ಮೆಹಂದಿ ಹಾಕೊಳ್ಳೋಣ, ಬಿಡಿಸ್ಕೊಳ್ಳೋಣ. ಹಾಗೆ ನಾನು ಕೂಡ ಮೆಹಂದಿನ ಅಮ್ಮಂಗೆ ಬಿಡ್ತೀನಿ ಇವತ್ತು, ಓಕೆನಾ? ಬಿಕಾಸ್ ಹಬ್ಬ ಅಂದ್ರೆ ಹಬ್ಬದ ಕಳೆ ಇರ್ಬೇಕಲ್ವಾ. ಹಬ್ಬದ ಕಳೆ ಇರ್ಬೇಕಂದ್ರೆ ಮೆಹಂದಿ ಇರ್ಬೇಕಲ್ವಾ ಕೈಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಚಿಕ್ಕದು ಚೆನ್ನಾಗಿ ಟ್ರೈ ಮಾಡೋದಷ್ಟೇ. ನಾನೇನು ಪ್ರೊಫೆಷನಲ್ ಮೆಹಂದಿ ಆರ್ಟಿಸ್ಟ್ ಎಲ್ಲ ಅದೇನಲ್ಲ, ಜಸ್ಟ್ ಟ್ರೈ ಮಾಡೋಣ ಬನ್ನಿ. ನೋಡಿ ಅದೇ ಚಂದ್ರ. ಓ ಮೈ ಗಾಡ್, ಸೂರ್ಯ ಉದಯಿಸ್ತಾ ಇರೋದ ಅಥವಾ ಚಂದ್ರನ ಅದೇ ಗೊತ್ತಾಗ್ತಾ ಇಲ್ಲ. ಅದು ಆ ಮರಗಳ, ತೆಂಗಿನ ಮರಗಳ ನಡುವೆ ಇರೋದಂತೂ ಅದ್ಭುತವಾಗಿದೆ ಗೈಸ್. ಅಮ್ಮ ತೋರಿಸಿ ನಾಳೆ ಬೆಳಿಗ್ಗೆ ನೋಡೋಣ ಗೈಸ್. ನೋಡಿ ಇದು ನಾನೇ ಬಿಡಿಸಿರೋದು. ಗೈಸ್ ಅಂದ್ರೆ ಬರೀ ಹುಡುಗರು ಆದ್ರಪ್ಪ. ಗರ್ಲ್ಸ್ ನೋಡಿ, ಇದು ನಾನೇ ಬಿಡಿಸಿರೋದು. ಇದು ನಮ್ಮ ಹುಡುಗಿ ಬಿಡಿಸಿರೋದು. ಗೈಸ್ಗೆ ಹೌದಾ? ಇದು ನಮ್ಮ ಹುಡುಗಿ ಬಿಡಿಸಿರೋದು, ಇದು ನಾನ್ ಬಿಡಿಸಿರೋದು ಗೈಸ್. ಯಾರಾದ್ರೂ ಮೆಹಂದಿ ಬಿಡ್ಸಿರೋದು ನೀನು ಚೆನ್ನಾಗಿ ಬಿಟ್ಟಿದೀನಿ ಗೈಸ್. ನೋಡಿ ನಮ್ ಚಿಕ್ಕಮ್ಮ ಬಿಟ್ಟು ಎಷ್ಟ್ ಚೆನ್ನಾಗಿ ಬಿಟ್ಟಿದೀನಿ. ನೆಕ್ಸ್ಟ್ ಯಾರಿಗಾದ್ರೂ ಮೆಹಂದಿ ಆರ್ಟಿಸ್ಟ್ ಬೇಕಂದ್ರೆ ನನ್ನನ್ನ ಬುಕ್ ಮಾಡಿ, ನಂಗೆ ಫ್ರೀ ಇದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನಮಗ್ ಬಿಡಿಸ್ತಾ ಇರೋದು ನನ್ನ ಫ್ರೆಂಡ್. ನೀನೇ ಕಾಣ್ತಾ ಇದ್ದಿ ಈ ಕಡೆ, ಅದ್ರೊಳಗಡೆ ಅವಳೇ ಮಾತಾಡ್ತಾ ಇರೋದು. ಅಲ್ಲ ಅವಳೇ ಕಾಣ್ತಾವಳಿ ಕಡಿಕೆ. ಹೌದಾ? ನಾನ್ ಕಾಣಕ್ ಬೇಕಲ್ವಾ? ವ್ಲಾಗಿಂಗ್ ಮಾಡ್ತಾ ಇರೋದು. ಇವಾಗ ನೀವು ಕಾಣಿಸ್ತೀರಾ, ವ್ಲಾಗಿಂಗ್. ಇವಾಗ ನೀವು ಕಾಣಿಸ್ತೀರಾ ನೋಡಿ ಅಂಕಲ್. ಇಲ್ಲ ಬಿಡವ, ನಾವೆಲ್ಲ 50 ಇಯರ್ಸ್ ಆಗಿದ್ದೀವಿ. ಬಾಗ್ಲ ಸೊಳ್ಳೆಗೆ ಎದುರ್ಕೋತಿಲ್ಲ ಇಷ್ಟಪ್ಪ ಬಾಡಿಗೆ. ಗೈಸ್ ನೋಡಿ ಏನ್ ಡೀಟೇಲ್ಡ್ ಆಗಿ ಬಿಟ್ಟಿದ್ದಾಳೆ, ಸಕ್ಕತ್ತಾಗೈತೆ ಗೈಸ್. ಹೋಗ್ಬಿಟ್ಟಿದೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ವಾಶ್ ಮಾಡಿಬಿಡ್ತೀನಿ, ಅವಾಗ ಇನ್ನೂ ಕಲರ್ ಆಗಿ ಬರುತ್ತೆ ಗೈಸ್. ಸೊ ಇವಾಗ ನೋಡಿ ಈ ಥರ ಇದೆ ಮೆಹಂದಿ. ವಾಶ್ ಮಾಡಾದ್ಮೇಲೆ ಇವಾಗ ಕಲರ್ ಏನು ಅಷ್ಟು ಬಂದಿರಲ್ಲ, ಬೆಳಗ್ಗೆ ಕಲರ್ ಇನ್ನೂ ಚೆನ್ನಾಗಿ ಬಂದಿರುತ್ತೆ. ಅವಾಗ ನೋಡೋಣ ಹೇಗೆ ಬಂದಿದೆ ಅಂತ. ಗೊತ್ತು, ಸಿಕ್ಕಾಬಿಟ್ಟು ನಿದ್ದೆ ಬರ್ತಾ ಇದೆ. ನಿದ್ದೆ ಬರಲಿಲ್ಲ ಅಂದರೂ ನಿದ್ದೆ ಮಾಡಬೇಕು, ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ ಹೋಗಬೇಕು, ಅದಕ್ಕೆ. ಆ್ಯಂಡ್ ನಾಳೆ ಸಿಕ್ಕಾಪಟ್ಟೆ ಕೆಲಸ ಇದೆ ಗೈಸ್. ನಾಳೆನೇ ಹಬ್ಬ, ನಾಳೆ ಸಂಜೆಯಿಂದ ಹಬ್ಬ ಶುರು ಆಗುತ್ತೆ. ಅದಕ್ಕೆಲ್ಲ ಪ್ರಿಪರೇಷನ್ಸ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಇವಾಗ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಚಂದ ಇರ್ತದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಮಾಡ್ಬೇಕಂತ ಗೊತ್ತಲ್ವಾ, ಜಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬಾಯ್.